ನಮಸ್ಕಾರ ಫ್ರೆಂಡ್ಸ್. ನಾವೆಲ್ಲ ದಿನಕ್ಕೆ 10 ಸಲ ಕನ್ನಡಿ ನೋಡ್ತೀವಿ. ನಾವು ನಕ್ಕರೆ ಕನ್ನಡಿ ನಗುತ್ತೆ, ನಾವು ಒತ್ತರೆ ಕನ್ನಡಿ ಕೂಡ ಅಳುತ್ತೆ. ಆದರೆ ಎಂದಾದರೂ ನೀವು ಕನ್ನಡಿ ಮುಂದೆ ನಿಂತಾಗ ನಿಮ್ಮ ಪ್ರತಿಬಿಂಬ ಕಣ್ಣು ಮಿಟುಕಿಸುವುದು ಲೇಟ್ ಆದ್ರೆ, ಅಥವಾ ನೀವು ಕನ್ನಡಿ ನೋಡ್ತಾ ಇದ್ರೆ ಒಳಗಿರುವ ಆ ವ್ಯಕ್ತಿ ನಿಮ್ಮನ್ನೇ ದುಡುಕುಟ್ಟು ನೋಡಿದ್ರೆ? ಇವತ್ತಿನ ಕತೆ ಕೇಳಿದ ಮೇಲೆ ರಾತ್ರಿ ಹೊತ್ತು ನಿದ್ದೆ ಮಾಡೋದನ್ನ ಖಂಡಿತ ಭಯಪಡ್ತೀರಾ. ರಾತ್ರಿ ಹೊತ್ತು ಕನ್ನಡಿ ನೋಡೋಕೆ ಖಂಡಿತ ಭಯಪಡ್ತೀರಾ. ಬನ್ನಿ ಈ ಕಥೆಯನ್ನ ಶುರು ಮಾಡೋಣ. ಈ ಕಥೆಯ ನಾಯಕ ರೋಹಿತ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಒಂಟಿಯಾಗಿ ಒಂದು ಫ್ಲಾಟ್ನಲ್ಲಿ ಇರ್ತಾನೆ. ಅವನಿಗೆ ಆಂಟಿಕ್ ವಸ್ತುಗಳ ಕ್ರೇಜ್. ಅವನಿಗೆ ಆಂಟಿಕ್ ವಸ್ತುಗಳ ಕ್ರೇಜ್ ಇರ್ತದೆ. ಒಮ್ಮೆ ಸಂಡೇ ಮಾರ್ಕೆಟ್ನಲ್ಲಿ ಒಂದು ದೊಡ್ಡದಾದ ಸುಂದರವಾದ ಮರದ ಫ್ರೇಮ್ ಇರುವ ಕನ್ನಡಿ ಸಿಗ್ತದೆ. ಅಂಗಡಿಯವನು ಕೇಳ್ತಾನೆ, ಸರ್, ಇದು 100 ವರ್ಷ ಹಳೆಯ ಕನ್ನಡಿ, ಕೇವಲ 500 ರೂಪಾಯಿ ಕೊಡ್ತೀನಿ, ತಗೊಂಡೋಗಿ ಅಂತ ಹೇಳ್ತಾನೆ. ರೋಹಿತ್ಗೆ ಆಶ್ಚರ್ಯವಾಗುತ್ತದೆ. ಇಷ್ಟು ಒಳ್ಳೆ ಕನ್ನಡಿಗೆ ಇಷ್ಟು ಕಮ್ಮಿ ರೇಟಾ ಅಂತ ಖುಷಿಯಾಗಿ ಅದನ್ನು ತಗೊಂಡು ಬಂದು ತನ್ನ ಬೆಡ್ರೂಮ್ಗೆ ಇಡ್ತಾನೆ. ಅಂದು ರಾತ್ರಿ ರೋಹಿತ್ ತಮಾಷೆಗೆ ಕನ್ನಡಿ ಮುಂದೆ ನಿಂತು ರಾಕ್ ಪೇಪರ್ಸ್ ಸಿಸರ್ಸ್ ಅಂತ ಆಟ ಆಡ್ತಿರ್ತಾನೆ. ಇದು ಒಬ್ಬನೇ ಆಡುವ ಆಟ ಅಲ್ಲ, ಆದ್ರೂ ಸುಮ್ಮನೆ ಟೈಮ್ ಪಾಸ್ ಮಾಡ್ತಿರ್ತಾನೆ. ಅವನು ಕತ್ತರಿ ತೋರಿಸ್ತಾನೆ, ಕನ್ನಡಿ ಕೂಡ ಕತ್ತರಿಸಿ ತೋರಿಸುತ್ತೆ. ಅವನು ಪೇಪರ್ ತೋರಿಸ್ತಾನೆ, ಕನ್ನಡಿ ಕೂಡ ಪೇಪರ್ ತೋರಿಸ್ತದೆ. ರೋಹಿತ್ ನಗ್ತಾ ಮಲಗೋಕೆ ಹೋಗ್ತಾನೆ. ಆದರೆ ಅವನು ತಿರುಗಿ ಹೋಗುವಾಗ ಕನ್ನಡಿಯಲ್ಲಿದ್ದ ರೋಹಿತ್ನ ಪ್ರತಿಬಿಂಬ 1 ಸೆಕೆಂಡ್ ಲೇಟ್ ಆಗಿ ತಿರುಗ್ತದೆ. ರೋಹಿತ್ಗೆ ಇದು ಗಮನಕ್ಕೆ ಬರೋಲ್ಲ. ಮಾರದಿನದಿಂದ ವಿಚಿತ್ರಗಳು ಶುರುವಾಗುತ್ತದೆ. ರೋಹಿತ್ ಬೆಳಗ್ಗೆ ಆಫೀಸ್ಗೆ ಹೋಗುವಾಗ ಬ್ಲೂ ಶರ್ಟ್ ಹಾಕೊಂಡಿರ್ತಾನೆ. ಕನ್ನಡಿ ಮುಂದೆ ನಿಂತು ತಲೆ ಬಾಚ್ಕೊಳ್ತಿರ್ತಾನೆ. ಆದರೆ ಕನ್ನಡಿಯಲ್ಲಿ ಕಾಣೋ ಶರ್ಟ್ ಬಣ್ಣ ಸ್ವಲ್ಪ ಡಾರ್ಕ್ ಆಗಿ ಕಾಣುತ್ತೆ. ಕನ್ನಡಿ ಹಳೇದಲ್ವಾ, ಅದಕ್ಕೆ ಕಲರ್ ಡಾರ್ಕ್ ಆಗಿ ಕಾಣ್ತಿದೆ, ಅದಕ್ಕೆ ಕಲರ್ ಸ್ವಲ್ಪ ಡಾರ್ಕ್ ಕಾಣಿಸ್ತಿದೆ ಅಂತ ಅವನು ಅಂದ್ಕೊಳ್ತಾನೆ. ಅವನು ಬಲಗೈಯಲ್ಲಿ ವಾಚ್ ಕಟ್ಕೊಡ್ತಿರ್ತಾನೆ. ಆದರೆ ಕನ್ನಡಿಯಲ್ಲಿರೋ ಪ್ರತಿಬಿಂಬ ಎಡಗೈಯಲ್ಲಿ ವಾಚ್ ಕಟ್ಕೊಂಡಿದೆ. ಸಾಮಾನ್ಯವಾಗಿ ಕನ್ನಡಿ ಉಲ್ಟಾ ಪಲ್ಟಾ ತೋರಿಸಿರೋದು ನಿಜ, ಆದರೆ ಇದು ಮಿರರ್ ಇಮೇಜ್ ರೂಲ್ಸ್ ಬ್ರೇಕ್ ಮಾಡ್ತಿದೆ. ರೋಹಿತ್ಗೆ ತಲೆ ಕೆಡುತ್ತದೆ. ನನಗೆ ಹುಚ್ಚಿಡಿತಿದ್ಯಾ ಅಂತ. 2 ದಿನ ಕಳೆಯುತ್ತದೆ. ರೋಹಿತ್ ಆ ಕನ್ನಡಿ ಮುಂದೆ ನಿಲ್ಲೋಕ್ಕೂ ಭಯ ಶುರು ಮಾಡ್ತದೆ. ಒಂದು ದಿನ ರಾತ್ರಿ ಅವನು ಮುಖ ತೊಳೆಯುವಾಗ ಕನ್ನಡಿಯಲ್ಲಿ ತನ್ನನ್ನೇ ನೋಡ್ತಾನೆ. ರೋಹಿತ್ ತುಂಬಾ ಸುಸ್ತಾಗಿ ಬೇಜಾರಿನಲ್ಲಿ ಇರ್ತಾನೆ. ಆದರೆ ಕನ್ನಡಿಯಲ್ಲಿರುವ ಅವನ ಪ್ರತಿಬಿಂಬದ ಮುಖದಲ್ಲಿ ಒಂದು ವಿಕಾರವಾದ ನಗು ಇರ್ತದೆ. ರೋಹಿತ್ ಬೆಚ್ಚಿ ಬಿದ್ದು ಹಿಂದಕ್ಕೆ ಸರಿತಾನೆ. ಕನ್ನಡಿಯಲ್ಲಿರುವ ಪ್ರತಿಬಿಂಬ ಇನ್ನು ಅಲ್ಲೇ ನಿಂತಿರ್ತದೆ. ಅದು ರೋಹಿತ್ ಸರಿದದ್ದು ಸರಿಯಲ್ಲ. ಅದು ಕನ್ನಡಿಯೊಳಗಿಂದ ರೋಹಿತ್ನ ನೋಡಿ ನಗ್ತಿದೆ. ರೋಹಿತ್ಗೆ ಅರ್ಥವಾಗುತ್ತದೆ, ಇದು ಸಾಮಾನ್ಯ ಕನ್ನಡಿಯಲ್ಲ, ಇದರೊಳಗೆ ಏನೋ ಇದೆ ಅಂತ. ಅವನು ಆ ಕನ್ನಡಿಯನ್ನ ಒಡೆದು ಹಾಕಬೇಕು ಅಂತ ಒಂದು ಸುತ್ತಿಗೆಯನ್ನ ತರ್ತಾನೆ. ಕನ್ನಡಿ ಮುಂದೆ ನಿಂತು, ಇವತ್ತಿಗೆ ನಿನ್ನ ಕತೆ ಮುಗಿಸ್ತೀನಿ ಅಂತ ಸುತ್ತಿಗೆ ಎತ್ತುತ್ತಾನೆ. ಆಗ ಕನ್ನಡಿಯೊಳಗಿಂದ ಪ್ರತಿಬಿಂಬ ಕೈ ಎತ್ತಿ ಬೇಡಿಕೊಳ್ಳುತ್ತದೆ, ಬೇಡ, ಒಡಿಬೇಡ ಅಂತ. ರೋಹಿತ್ ಶಾಕ್ ಆಗಿ ನಿಲ್ತಾನೆ. ಅವನ ಧ್ವನಿ ಅವನಿಗೆ ಕನ್ನಡಿಯೊಳಗೆ ಕೇಳ್ತಿದೆ. ಪ್ರತಿಬಿಂಬ ಹೇಳುತ್ತೆ, ನೀನು ನನ್ನನ್ನು ಒಡೆದರೆ ನೀನು ಇಲ್ಲೇ ಶಾಶ್ವತವಾಗಿ ಸಿಕ್ಕಿ ಹಾಕಿಕೊಳ್ತೀಯಾ ಅಂತ. ರೋಹಿತ್ ನಡುಗುತ್ತಾ ಹೇಳ್ತಾನೆ, ನೀನ್ಯಾರು, ನಿನಗೇನ್ ಬೇಕು ಅಂತ. ಪ್ರತಿಬಿಂಬ ಹೇಳುತ್ತದೆ, ನಾನು ನೀನು, ನೀನು ನಾನು, ನನಗೆ ಬೇಜಾರಾಗಿದೆ. ಇಷ್ಟು ವರ್ಷ ಬರೀ ನೀನು ಮಾಡಿದ್ದನ್ನೇ ಕಾಪಿ ಮಾಡಿ ಸುಸ್ತಾಗಿದೆ. ನನಗೆ ಹೊರಗೆ ಬರಬೇಕು, ನೀನು ಒಳಗೆ ಬಾ, ನಾನು ಹೊರಗೆ ಹೋಗ್ತೀನಿ, ಸ್ವಲ್ಪ ದಿನ ಅಷ್ಟೇ ಅಂತ ಹೇಳ್ತಾದೆ. ರೋಹಿತ್ಗೆ ಕೋಪ ಬರುತ್ತದೆ. ಸಾಕು ನಿನ್ನ ನಾಟಕ ಅಂತ ಜೋರಾಗಿ ಸುತ್ತಿಗೆಯಿಂದ ಕನ್ನಡಿಯನ್ನ ಹೊಡಿತಾನೆ. ಡಮಾರ್. ಕನ್ನಡಿ ಪುಡಿ ಪುಡಿಯಾಗುತ್ತದೆ. ಕನ್ನಡಿ ಒಡೆದ ಮೇಲೆ ರೋಹಿತ್ ನಿಟ್ಟುಸಿರು ಬಿಡ್ತಾನೆ. ಅಬ್ಬಾ, ಪೀಡೆ ತೊಳತು ಅಂತ. ಅವನು ಕೆಳಗೆ ಬಿದ್ದಿರೋ ಗಾಜಿನ ಚೂರುಗಳನ್ನ ಗುಡಿಸಿ ಡಸ್ಟ್ಬಿನ್ಗೆ ಹಾಕ್ತಾನೆ. ಸುಸ್ತಾಗಿ ಹೋಗಿ ಬೆಡ್ ಮೇಲೆ ಮಲಗ್ತಾನೆ. ಬೆಳಗ್ಗೆ ಎಚ್ಚರ ಆಗ್ತದೆ. ಅವನು ಎದ್ದು ಹಾಲ್ಗೆ ಬರ್ತಾನೆ. ಆದರೆ ಮಲೆಯಲ್ಲಿ ಒಂಥರ ವಿಚಿತ್ರ ನಿಶಬ್ದ ಇರ್ತದೆ. ಅವನು ಟಿವಿ ಆನ್ ಮಾಡೋಕೆ ಹೋಗ್ತಾನೆ. ರಿಮೋಟ್ ಮುಟ್ಟಿದ್ರೆ ಕೈ ಅದರ ಮೂಲಕ ಪಾಸ್ ಆಗ್ತಿದೆ. ಅವನಿಗೆ ಯಾವ ವಸ್ತುವನ್ನು ಮುಟ್ಟೋಕೆ ಆಗ್ತಿಲ್ಲ. ಅವನು ಗಾಬರಿಯಾಗಿ ಬಾತ್ರೂಮ್ಗೆ ಓಡ್ತಾನೆ. ಅಲ್ಲಿರೋ ಕನ್ನಡಿ ನೋಡ್ತಾನೆ. ಆ ಕನ್ನಡಿಯಲ್ಲಿ ಅವನ ಮುಖ ಕಾಣಿಸ್ತಿಲ್ಲ. ಅಲ್ಲಿ ಬರೀ ಖಾಲಿ ಬಾತ್ರೂಮ್ ಕಾಣಿಸ್ತಿದೆ. ಅವನಿಗೆ ಹುಚ್ಚು ಹಿಡಿದ ಹಾಗೆ ಆಗುತ್ತದೆ. ಅವನು ಕಿಟಕಿ ಹತ್ತಿರ ಹೋಗಿ ಹೊರಗೆ ನೋಡ್ತಾನೆ. ಅವನ ಅಪಾರ್ಟ್ಮೆಂಟ್ ಕೆಳಗೆ ರೋಹಿತ್ ನಡೆದುಕೊಂಡು ಹೋಗ್ತಿದ್ದಾನೆ. ಹೌದು, ರೋಹಿತ್ನ ತರಹನೇ ಇರುವ ಇನ್ನೊಬ್ಬ ವ್ಯಕ್ತಿ, ಅವನ ಪ್ರತಿಬಿಂಬ ಆರಾಮಾಗಿ ಶಿಳ್ಳೆ ಹೊಡ್ಕೊಂಡು ರೋಹಿತ್ನ ಬೈಕ್ ಕೀ ತಿರುಗಿಸಿ ಆಫೀಸ್ಗೆ ಹೋಗ್ತಿದ್ದಾನೆ. ರೋಹಿತ್ ಜೋರಾಗಿ ಕಿರುತ್ತಾನೆ. ಗಾಜನ್ನ ಬಡಿತಾನೆ. ಆದರೆ ಆ ಗಾಜು ಒಡೆಯಲ್ಲ. ಬದಲಿಗೆ
ಆ ಕಡೆ ರೋಡ್ನಲ್ಲಿ ಹೋಗ್ತಿದ್ದ ಆ ಡೂಪ್ಲಿಕೇಟ್ ರೋಹಿತ್ ಮೇಲೆ ನೋಡ್ತಾನೆ. ಅವನು ರೋಹಿತ್ನ ನೋಡಿ ನಗ್ತಾನೆ. ಆಗ ರೋಹಿತ್ಗೆ ಅರ್ಥವಾಗುತ್ತದೆ, ಅವನು ನಿನ್ನೆ ರಾತ್ರಿ ಕನ್ನಡಿ ಹೊಡೆದಾಗ ಅವನು ಕನ್ನಡಿಯನ್ನು ಹೊಡೆಯಲಿಲ್ಲ, ಅವನು ಆ ಮಾಯಾವಿ ಕನ್ನಡಿಯ ಒಳಗೆ ಎಳೆಯಲ್ಪಟ್ಟಿದ್ದಾನೆ. ಈಗ ರೋಹಿತ್ ಇರೋದು ಕನ್ನಡಿಯ ಒಳಗಿನ ಪ್ರಪಂಚದಲ್ಲಿ ಮತ್ತು ಆ ಪ್ರತಿಬಿಂಬ ಈಗ ರಿಯಲ್ ಪ್ರಪಂಚಕ್ಕೆ ಹೋಗಿ ರೋಹಿತ್ ಆಗಿ ಬದುಕುತ್ತಿದೆ. ರೋಹಿತ್ ತನ್ನ ಕೈಯನ್ನ ಗಾಜಿಗೆ ಒತ್ತುತ್ತಾನೆ. ನಾವು ಈಗ ನೋಡ್ತಿರೋದು ಕನ್ನಡಿಯ ಒಳಗಿಂದ ಅಸಹಾಯಕವಾಗಿ ಅಂಗಲಾಚುತ್ತಿರುವ ರೋಹಿತ್ನ ಪ್ರತಿಬಿಂಬವನ್ನ. ನಿಮ್ಮ ಮನೆಯ ಕನ್ನಡಿಯಲ್ಲೂ ಇವನು ಇರಬಹುದು. ಗೆಳೆಯರೇ, ಕನ್ನಡಿ ಒಡೆಯುವುದು ಅಪಶಕುನ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಯಾಕೆಂದ್ರೆ ಅದು ಒಡೆದಾಗ ಒಳಗಿರೋದು ಹೊರಗೆ ಬರಬಹುದು ಅಥವಾ ಹೊರಗಿರೋದು ಒಳಗೆ ಹೋಗಬಹುದು. ಇವತ್ತು ರಾತ್ರಿ ನೀವು ಕನ್ನಡಿ ನೋಡುವಾಗ ಹುಷಾರ್. ಒಂದು ವೇಳೆ ನೀವು ಕನ್ನಡಿ ನೋಡೋದನ್ನು ನಿಲ್ಲಿಸಿದ ಮೇಲೂ ಒಳಗಿರೋ ನಿಮ್ಮ ಪ್ರತಿಬಿಂಬ ನಿಮ್ಮನ್ನೇ ನೋಡ್ತಾ ಇದ್ರೆ. ಈ ಮೈಂಡ್ ಬೆಂಡಿಂಗ್ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಾನು ನಿಮ್ಮ ಚಂದು. ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ಅಲ್ಲಿವರೆಗೂ ನಮಸ್ಕಾರ. ಬಾಯ್ ಬಾಯ್.